ನಮಸ್ಕಾರ, ಸಿಂಚನಾ ಕಿಚನ್ಗೆ ಸ್ವಾಗತ. ಇವತ್ತು ಆಲೂಗಡ್ಡೆಯಿಂದ ಹೊಸ ಸ್ನ್ಯಾಕ್ಸ್ ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ. ನೋಡಿ, ಇದನ್ನು ನಾವು ಒಂದು ವಾರದವರೆಗೂ ಸ್ಟೋರ್ ಮಾಡಿ ಇಡಬಹುದು. ತುಂಬಾ ಚೆನ್ನಾಗಿರುತ್ತೆ. ಈಗ ಆಲೂಗಡ್ಡೆಯಿಂದ ಸ್ನ್ಯಾಕ್ಸ್ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ನಾನಿಲ್ಲಿ 3 ಆಲೂಗಡ್ಡೆಯನ್ನು ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲ ಬಿಚ್ಚಿ ಈ ಥರ ತೆಳ್ಳಗೆ ಕಟ್ ಮಾಡ್ಕೋಬೇಕು. ನಾವು ಫಸ್ಟು ನೋಡಿ, ನೀವು ಚಿಪ್ಸ್ ಮಾಡೋ ಮಣಿಯಿಂದನಾದರೂ ಮಾಡ್ಬೋದು. ಅದರಿಂದ ಮಾಡೋದ್ರಿಂದ ಇನ್ನೂ ತೆಳುವಾಗಿ ಚೆನ್ನಾಗಿ ಬರುತ್ತೆ. ನಾನು ಇದಕ್ಕೆ ಆಲೂಗಡ್ಡೆ ಕಡ್ಡಿ ಸ್ನ್ಯಾಕ್ಸ್ ಅಂತ ಹೆಸರಿಟ್ಟಿದ್ದೇನೆ. ತುಂಬಾ ಚೆನ್ನಾಗಾಗತ್ತೆ ಇದು. ನೋಡಿ, ಇಷ್ಟು ತೆಳುವಾಗಿ ನಾವು ಕಟ್ ಮಾಡ್ಕೋಬೇಕು. ಈಗ ತೆಳುವಾಗಿ ಕಟ್ ಆದ ನಂತರ ಈ ಥರ ನಾವು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡ್ಕೋಬೇಕು. ನೋಡಿ, ಎಷ್ಟು ಸಾಧ್ಯನೋ ಅಷ್ಟು ಸಣ್ಣ ಪೀಸ್ಗಳನ್ನಾಗಿ ನಾವು ಇಲ್ಲಿ ಮಾಡ್ಕೋಬೇಕು. ನೋಡಿ, ಇಷ್ಟನ್ನು ನಾವು ಇದೇ ಥರ ನಿಧಾನಕ್ಕೆ ಕಟ್ ಮಾಡಿ ಇಟ್ಕೋಬಹುದು. ನೋಡಿ, ಚಿಪ್ಸ್ ಮಾಡುವ ಮಣಿಯಿಂದ ಫಸ್ಟು ನಾವು ತುರಿದ್ಬಿಟ್ಟು ನಂತರ ನಾವು ಚಾಕುವಿನಿಂದ ಈ ಥರ ತೆಳುವಾಗಿ ಕಟ್ ಮಾಡಿಕೊಂಡ್ರೂ ಬರುತ್ತೆ. ಅಥವಾ ಇಲ್ಲ, ನಾವು ನೀಟಾಗಿ ಕೈಯಿಂದನೇ ಕಟ್ ಮಾಡ್ತೇವಂದ್ರೂ ನಡೆಯುತ್ತದೆ. ನೋಡಿ, ಇಷ್ಟನ್ನು ಇದೇ ಥರ ಕಟ್ ಮಾಡಿ ನೀರಿನಲ್ಲಿ ಹಾಕಿ ಇಟ್ಬಿಡಬೇಕು ನಾವು. ನೋಡಿ, ನಾನಿಲ್ಲಿ ಇಷ್ಟು ಕಟ್ ಮಾಡಿ ನೀರಿಗೆ ಹಾಕಿದ್ದೇನೆ. ಈಗ ಒಂದು ಬಟ್ಟೆಯಲ್ಲಿ ನಾವು ಒಂದು 10 ರಿಂದ 15 ನಿಮಿಷ ಒಣ ಹಾಕಬೇಕು. ಯಾಕೆಂದರೆ ನೀರಿನ ಅಂಶ ಎಲ್ಲವೂ ಹೋಗಬೇಕು. ಹಾಗಾಗಿ ನಾವು ಫಸ್ಟು ನೀರಿನಲ್ಲಿ ಒಂದು ಸ್ವಲ್ಪ ಬಟ್ಟೆಯಲ್ಲಿ ಒಣ ಹಾಕಬೇಕು. ಮೇಲ್ಗಡೆ ಒಂದು ಬಟ್ಟೆ ತೊಗೊಂಡು ಈ ಥರ ನೀರಿನ ಅಂಶ ಹೋಗೋವರೆಗೂ ಒರೆಸಿ ಒಂದು 10 ನಿಮಿಷ ಬಿಟ್ಟ ನಂತರ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆದಷ್ಟು ನಾವು ಇದನ್ನು ಸಣ್ಣ ಉರಿಯಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಕು. ನೋಡಿ, ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈಗ ನಿಧಾನಕ್ಕೆ ನಾವು ಇದನ್ನು ಎಣ್ಣೆ ಒಳಗಡೆ ಹಾಕಿ ಒಂದು ಸ್ವಲ್ಪ ಕರಿಯೋದಕ್ಕೆ ಟೈಮ್ ತೊಗೊಳುತ್ತೆ. ಯಾಕೆಂದರೆ ಕ್ರಿಸ್ಪಿ ಆಗಬೇಕಲ್ಲ, ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಿಧಾನಕ್ಕೆ ನಾವು ಇದನ್ನು ಕರಿಬೇಕು. ಸ್ವಲ್ಪ ಕೆಂಪಗಾಗೋವರೆಗೂ ಕರಿಬೇಕು. ನೋಡಿ, ಇಷ್ಟಾದರೆ ಸಾಕು, ಚೆನ್ನಾಗಾಗತ್ತೆ. ಈಗ ಇಷ್ಟನ್ನು ಇದೇ ಥರ ನಾವು ಕರ್ಕೋಬೇಕು. ನೋಡಿ, ತುಂಬ ಕ್ರಿಸ್ಪಿಯಾಗಿ ಇರುವುದರಿಂದ ನಾವು ಇದನ್ನು ಒಂದು ವಾರದವರೆಗೂ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು. ಇಷ್ಟನ್ನು ನಾನಿಲ್ಲಿ ಕರೆದು ಇಟ್ಟಿದ್ದೇನೆ. ನೋಡಿ, ಬಿಡಿ ಬಿಡಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ. ನಾನು ಸ್ವಲ್ಪ ಶೇಂಗಾ ಮತ್ತು ಕರಿಬೇವನ್ನು ಹಾಕಿದ್ದೇನೆ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಕೆಂಪು ಖಾರ ಮತ್ತು ಒಂದು ಸ್ವಲ್ಪ ಮೇಲ್ಗಡೆ ಚಾಟ್ ಮಸಾಲವನ್ನು ಹಾಕಿ ಎಷ್ಟನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಒಂದು ಡಬ್ಬದಲ್ಲಿ ಇದನ್ನು ಸ್ಟೋರ್ ಮಾಡಿ ಇಡ್ಬೋದು. ತುಂಬಾ ಚೆನ್ನಾಗಾಗತ್ತೆ. ಮಕ್ಕಳಿಗೆ ಈ ಥರ ನಾವು ಮಾಡಿಟ್ರೆ ಸಾಯಂಕಾಲ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.